ಗುಡ್ ಮಾರ್ನಿಂಗ್, ಪದ್ಮಿನಿ ದೀಪ ಕ್ಲಾಕ್ಸ್ಗೆ ಸ್ವಾಗತ. ಸೊ ನಾನು ನಿನ್ನೆ ಹೇಳ್ದಾಗಲೇ ವಾರಣಾಸಿಯಿಂದ ಡೆಲ್ಲಿಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ, ನೈಟ್ ಜರ್ನಿ. ನೋಡಿ 5 o'clock ಆಗ್ತಿದ್ದಂಗೆ ಎಷ್ಟು ಬೆಳಕಾಗಿದೆ ಅಂತ. ಸೊ ನೈಟ್ ಜರ್ನಿ ಆದ್ದರಿಂದ ನನಗೆ ಬೇಗ ಎಚ್ಚರ ಆಯಿತು, ನಿದ್ದೆ ಬಂದಿಲ್ಲ. ಜೊತೆಗೆ ತುಂಬ ಚಳಿ ಇದೆ. ವೆದರ್ ಇವತ್ತು ಸಮ್ಮರ್ ಸೀಸನು, ಇಲ್ಲಿ ತುಂಬ ಚಳಿ ಇದೆ. ಬೆಳಗ್ಗೆ ಆದಮೇಲೆ ನೋಡಬೇಕು ಮಧ್ಯಾಹ್ನ ತನಕ ಹೇಗಿರುತ್ತೆ ಅಂತ ವೆದರು. ಸೊ ಇಲ್ಲಂತೂ ಬೆಳಗ್ಗೆ 5 o'clockಗೆ ಬೆಳಕಾಗ್ಬಿಡುತ್ತೆ. ರೈಲ್ವೆ ಸ್ಟೇಷನಿಂದ ನಾವು ಈಗ ಬಿರ್ಲಾ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಡೆಲ್ಲಿಗೆ ಬಂದ್ವಿ. ಸೊ ಡೆಲ್ಲಿಯಲ್ಲಿ ಇರೋ ಬಿರ್ಲಾ ಮಂದಿರ್ಗೆ ಹೋಗ್ತಾ ಇದ್ದೀವಿ. ಈಗ ಒಂದು ಆಟೋ ಮುಂದೆ ಹೋಗ್ತಾ ಇದೆ, ಇನ್ನೊಂದು ಆಟೋ ನಾವು ಫಾಲೋ ಮಾಡ್ತಾ ಇದ್ದೀವಿ ಅವ್ರನ್ನ. ಗಾಯ್ಸ್, ಇವಾಗ ನಾವು ಬಿರ್ಲಾ ಮಂದಿರ್ಗೆ ಬಂದ್ವಿ. ಸೊ ಇಲ್ಲೇ ಸ್ಟೇ ಮಾಡೋದು ನಾವು. ಇದು ಚೆನ್ನಾಗಿರುತ್ತಂತೆ ಅಲ್ಲ, ಐಟಮ್ಸ್ ಚೆನ್ನಾಗಿರುತ್ತಂತೆ. ಸರೋಜಿನಿ ಮಾರ್ಕೆಟ್ ಅಲ್ಲಿ ನೆನ್ನೆ ತಗೊಂಡ್ವಲ್ಲ ಮತ್ತೆ ಅವ್ರು ಹೇಳಿದ್ರು ಚೆನ್ನಾಗಿಲ್ಲ ಅಂತ. ಸೊ ಬಿರ್ಲಾ ಮಂದಿರಿಂದ ಫ್ರೆಶ್ ಅಪ್ ಆಗಿ ನಾವು ಈಗ ಉಡುಪಿ ಹೋಟೆಲ್ಗೆ ಬರ್ತಾ ಇದ್ದೀವಿ. ಸೊ ನಮ್ಮ ಸೌತ್ ಇಂಡಿಯನ್ ಮೀಲ್ ಅಲ್ಲೇ ತಾನೇ ಸಿಗೋದು, ಅದಕ್ಕೋಸ್ಕರ ಉಡುಪಿ ಹೋಟೆಲ್ಗೆ ಟಿಫನ್ ಮಾಡೋಕ್ಕೆ ಬಂದಿದ್ದೀವಿ. ಈ ಡೆಲ್ಲಿ ಮೈಸೂರು ಮಸಾಲೆ ದೋಸೆ ಆಗ್ತದೆ. ಈಗ ಚಾಂದಿ ಚೌಕ್ವಾಲಾ ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಂಟರಲ್ಲೇ ಇಷ್ಟೊಂದು ಏನು ತಗೋತೀನೋ ಏನು ಬಿಡ್ತೀನೋ ಗೊತ್ತಿಲ್ಲ. ನನ್ನ ಮಗ ಅಂತೂ ಕಾಲ್ ಮೇಲೆ ಕಾಲ್ ಮಾಡಿ ಅದು ಇದು ಡೆಲ್ಲಿಗೆ ಹೋದ ತಕ್ಷಣ ಮಾಡಮ್ಮ, ತಗೊಡಮ್ಮ, ಅದು ತಗೋಬಮ್ಮ, ಇದು ತಗೋಬಮ್ಮ ಅಂತ ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾ ಇದ್ದಾನೆ. ಹಾಂ, ಎಷ್ಟು ಥರ ವೆರೈಟಿ ಇದೆ. ಕನ್ನಡ ಮಾತಾಡೋರು ಇದ್ದಾರೆ. ಕನ್ನಡನ ಅಂತ ಕೇಳ್ಕೊಂಡು ಬನ್ನಿ ಬನ್ನಿ ಬನ್ನಿ, ನಮ್ಮ ಹತ್ರ ಬನ್ನಿ ಬನ್ನಿ ಬನ್ನಿ, ಇಲ್ಲಿ ತಗೊಬನ್ನಿ, ಅಲ್ಲಿ ತಗೊಬನ್ನಿ, ಇಷ್ಟೇ ಇದೆ ರೇಟು, ಕಡಿಮೆ ಕೊಡ್ತೀವಿ ಅಂತಾರೆ. ಅಲ್ಲಿ ನೋಡಿದ್ರೆ ಮಾಮೂಲಿ ಅವ್ರು ಫಿಕ್ಸ್ ರೇಟ್ ಮಾಡಿರ್ತಾರಲ್ಲ, ಅದೇ ರೇಟು ಕೊಡ್ತಾರೆ. ಓ, ಬರ್ತಾ ಇದ್ದೀವಿ ಬರ್ತಾ ಇದ್ದೀವಿ. ಇದೆಲ್ಲ ಮಾಮೂಲಿ ಇರೋಂಥ ಸ್ವೆಟರ್ಗಳೇ ಅಲ್ವಾ, ಕಡಿಮೆಗೇನು ಸಿಗ್ತಾನೆ ಇಲ್ಲಪ್ಪ. ನಮ್ಮ ಮೈಸೂರಲ್ಲೂ ಇಂಥದ್ದೇ ಸಿಗುತ್ತೆ. ತಗೋ ಅಷ್ಟೇ. ನಾವು ಮಾತಾಜಿ ದೇವಸ್ಥಾನಕ್ಕೆ ಬಂದ್ವಿ. ಬಂದಾಗ ಅವರು ಪ್ರಸಾದ ಕೊಡ್ತಾಯಿದ್ರು, ಪ್ರಸಾದನೂ ಕೂಡ ಇಸ್ಕೊಳ್ತಾ ಇದ್ದೀವಿ. ಅಪ್ಪ, ಈ ಬಿಸಿಲಲ್ಲಿ ಮಾರ್ಕೆಟ್ ಸುತ್ತೋದು ಸಖತ್ ಕಷ್ಟ ಆಗ್ತಾ ಇದೆ. 50 rupees ಇಯರಿಂಗ್ಸ್, ಇದು 100 rupees. ಗಾಯ್ಸ್, ಫೈನಲಿ ಸರೋಜಿನಿ ಮಾರ್ಕೆಟ್ಗೆ ಬಂದ್ವಿ. ನನಗಂತೂ ಇಲ್ಲಿ ಶಾಪಿಂಗ್ ಮಾಡಲೇಬೇಕು ಅಂತ ಕರ್ಕೊಬಂದಿದ್ದೀನಿ. ನೋಡೋಣ ಎಷ್ಟು ಶಾಪಿಂಗ್ ಮಾಡ್ತೀನಿ ಅಂತ. ಈಗ ಫೈನಲಿ ನಾನು ಸರೋಜಿನಿ ಮಾರ್ಕೆಟ್ಗೆ ಬಂದೆ, ಖುಷಿ ಆಗ್ತಾ ಇದೆ.
ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಬೇಕು ಅಂತ ನಾನು ತುಂಬ ವೀಡಿಯೋಸ್ ಏನು ತೆಗಿಲಿಲ್ಲ. ನಮ್ಗೆ ಕೊಟ್ಟಿದ್ದೆ 3 ಅವರ್ಸು. ಆ ಟೈಮಿಂಗ್ಸಲ್ಲಿ ನಾವು ಶಾಪಿಂಗ್ ಮುಗಿಸ್ಕೋಬೇಕಾಗುತ್ತೋ. ನಾವು ನೋಡಿ ತಗೊಂಡು ಪರ್ಚೇಸಿಂಗ್ ರೇಟ್ ಮಾತಾಡಿ ತಗೊಳ್ಳೋಷ್ಟ್ರೊಳಗೇ 3 ಅವರ್ಸು ಬೇಗನೆ ಮುಗ್ದೋಯ್ತು. ತುಂಬಾ ಶಾಪಿಂಗ್ ಮಾಡೋಕ್ಕೆ ಆಗಲಿಲ್ಲ. ಇದಾದಮೇಲೆ ಅಕ್ಷರಧಾಮಗೆ ಹೋಗಬೇಕು ಬನ್ನಿ ಅಂತ ನಮ್ಮನ್ನೆಲ್ಲ ಕರ್ಕೊಂಡು ಅಲ್ಲೇ ಪಕ್ಕದಲ್ಲೇ ಸರೋಜಿನಿ ಮಾರ್ಕೆಟ್ ಪಕ್ಕದಲ್ಲೇ ಮೆಟ್ರೋ ಇತ್ತು. ಮೆಟ್ರೋದಿಂದ ನಾವು ಅಕ್ಷರಧಾಮಕ್ಕೆ ಹೋದ್ವಿ. ಸೊ 2 ಸಲ ಮೆಟ್ರೋ ಕ್ಯಾಚ್ ಮಾಡಿ ಹೋಗಿದ್ದು ಅಕ್ಷರಧಾಮಕ್ಕೆ. ಮೆಟ್ರೋದಿಂದ ನಮ್ಮ ಸವಾರಿ ಅಕ್ಷರಧಾಮಕ್ಕೆ. ಇದು ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಸೈಕಲ್ ಸವಾರಿ ಹೋಗ್ತಾ ಇದ್ದೀವಿ. ಅವರೇ ಬೇಡ ಅಂದರೂ ಹಿಂಸೆ ಕೊಟ್ಟು ಕೂರ್ಸವ್ರೆ. ಇದು ಒಂದು ಏನೋ ಎಕ್ಸ್ಪೀರಿಯನ್ಸ್ ಆಗ್ಬಿಡ್ಲಿ ಅಂತ. ಹೌದಾ? ನಮ್ದಿಲ್ಲ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಸೈಕಲ್ ಮೇಲೆ ಹೋಗ್ತಾ ಇರೋದು. ಈ ಅಕ್ಷರಧಾಮ ಸ್ವಾಮಿ ನಾರಾಯಣ ಅವ್ರದ್ದು ಮಾಡಿರೋದು. ಅವ್ರದ್ದು ಒಂದು ಪ್ರತಿಮೆ ಇದೆ ಒಳಗಡೆ, ತುಂಬ ಚೆನ್ನಾಗಿದೆ. ಅದ್ರ ಸುತ್ತ ಒಂಥರ ಸ್ಟೋನ್ಸ್ ಎಲ್ಲ ಅಂಟಿಸಿದ್ದಾರೆ, ತುಂಬ ಚೆನ್ನಾಯಿತು. ಒಳಗಡೆ ಮೊಬೈಲ್ ಏನೂ ಅಲೋ ಇಲ್ಲ. ಅಲ್ಲಿ ಕಾಣ್ತಿದೆಯಲ್ಲ ಗೋಪುರ, ಅದೇನೆ ಅಕ್ಷರಧಾಮ. ಒಳಗಡೆ ಹೋದ ತಕ್ಷಣ ಆರ್ಕಿಟೆಕ್ಚರ್ ಅಂತೂ ತುಂಬಾ ಚೆನ್ನಾಗಿದೆ. ಪಾಂಡ್ಸ್ ಇದೆ, ಲೈಟ್ ಶೋ ಇದೆ, ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಇದೆ. ಲೇಸರ್ ಶೋ ಮತ್ತು ಪಾಂಡ್ಸಲ್ಲಿ ನಿಮ್ಮನ್ನ ಬೋಟಿಂಗು ಕರ್ಕೋಗ್ತಾರೆ. ಮತ್ತು ಒಳ್ಳೊಳ್ಳೆ ಕಿಚನ್ ಇದೆ, ವೆಜಿಟೇರಿಯನು. ಅಲ್ಲೇ ಟೆಂಪಲ್ಲು ಇದೆ, ಏನು ಮೆಡಿಟೇಷನ್ ಮಾಡೋದು. ಹಲೋ ಗಾಯ್ಸ್, ಈಗ ಅಕ್ಷರಧಾಮ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆಗಲ್ಲ ರೂಮ್ಗೆ. ನೋಡಿ ಅಕ್ಷರಧಾಮ ಅಂತೂ ಕಾಣಿಸೋದೇ ಇಲ್ಲ ಈ ಕಡೆಯಿಂದ. ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಿದ್ದಾರೆ ಯಾರು ಅಂತ. ಗೊತ್ತಾಗುತ್ತೆ. ಆಚೆಯಿಂದ ತೋರಿಸ್ತಾ ಇದ್ದೀನಿ ಅಕ್ಷರಧಾಮನ. ನೋಡ್ಕೊಡಿ, ನೈಟ್ ಅಕ್ಷರಧಾಮ ಮಂದಿರ ಒಳಗಡೆ ಮೊಬೈಲ್ ತಗೋಗೋಕ್ಕೆ ಬಿಡಲ್ಲ, ಲಗೇಜ್ ಏನೂ ತಗೋಗಂಗಿಲ್ಲ. ಅದಕ್ಕೋಸ್ಕರ ಒಂದು ಫೋಟೋ ವಿಡಿಯೋ ಏನೂ ಮಾಡೋಕ್ಕಾಗಲ್ಲ. ಅಕ್ಷರ ಮಂದಿರನ ಮುಗಿಸ್ಕೊಂಡು ನಾವು ರಿಟನ್ನು ರೂಮಿಗೆ ಹೊರಡ್ತಾ ಇದ್ದೀವಿ. ಸೊ ಒಂದು ದೊಡ್ಡ ವ್ಯಾನ್ ಮಾಡಿಬಿಟ್ಟಿದ್ದು. ಸೊ ಅದರಲ್ಲೇ ಕೂತ್ಕೊಂಡು ಹೊರಡ್ತಾಯಿದ್ವು. ನಾವು ನ್ಯೂ ಡೆಲ್ಲಿಲಿ ಸ್ಟೇ ಆಗಿರೋದ್ರಿಂದ ನ್ಯೂ ಡೆಲ್ಲಿ ತುಂಬ ಚೆನ್ನಾಗಿತ್ತು. ನೈಟು ಅಷ್ಟು ನೋಡೋಕ್ಕಾಗಲಿಲ್ಲ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು ಡೆಲ್ಲಿ. ಈಗ ರೂಮ್ಗೆ ಹೋಗಿ ಅಲ್ಲಿಂದ ಊಟ ಮಾಡೋಕ್ಕೆ ಹೊರಡಬೇಕು. ಅದಕ್ಕೆ ಎಷ್ಟು ಕೇಳ್ದ ಗೊತ್ತಾ? 4,000 ಕೇಳ್ದ. ಸೂಪರ್. ರೈಲ್ವೆ ಸ್ಟೇಷನ್ ಒಟ್ಟಿಗೆ ಬಿಡ್ತೀನಿ ಕೊಡ್ತಾ. ಬಿರ್ಲಾ ಮಂದಿರ್ಗೆ ಈ ರೆಸ್ಟೋರೆಂಟ್ಗೂ ಒಂದು 15 ಮಿನಿಟ್ಸ್ ಆಗುತ್ತೆ. ಅಲ್ಲಿಂದ ಬಂದು ನಾವು ಇಲ್ಲಿ ಸೌತ್ ಇಂಡಿಯನು ನಾರ್ತ್ ಇಂಡಿಯನು ಎಲ್ಲ ಸಿಗ್ತಿತ್ತು. ಅದನ್ನು ತಗೊಂಡು ಊಟ ಮಾಡಿಕೊಂಡು ನೆಕ್ಸ್ಟ್ ರೂಮ್ಗೆ ಹೊರಟ್ವಿ. ಹಲೋ ಗಾಯ್ಸ್, ಊಟ ಮಾಡಿಕೊಂಡು ಈಗ ತಾನೇ ನಾವು ಬಿರ್ಲಾ ಮಂದಿರ್ಗೆ ಬಂದ್ವಿ. ನೋಡಿ, ನಾವು ಸ್ಟೇ ಮಾಡಿರೋ ಬಿರ್ಲಾ ಮಂದಿರ. ನಾನಂತೂ ನೂಡಲ್ಸ್ ತೊಗೊಂಡು ತಿಂದ್ಬಿಟ್ಟೆ, ಹೊಟ್ಟೆ ತುಂಬ ಹಸ್ತೋಗಿತ್ತು. ಎಲ್ಲರೂ ನೂಡಲ್ಸು, ಫ್ರೈಡ್ ರೈಸು, ಇಡ್ಲಿ ಸಾಂಬಾರು, ಅನ್ನ ಸಾಂಬಾರು ಎಲ್ಲ ತಗೊಂಡ್ರು. ಊಟ ಮುಗಿಸಿ ಅಲ್ಲೇ ನಮ್ಮ ವಂಶಕ್ಕೆ ಒಂದು ಟಾಯ್ ತೊಗೊಂಡು ಬಂದೆ. ಸೊ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾಳೆ ನಾನು ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಇವತ್ತು ನಾಳೆ ಟ್ರಿಪ್ನ ಲಾಸ್ಟ್ ಡೇ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗ್ತಾಯಿದೆಯೋ ಅವರೆಲ್ಲ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.